ಇವಾಗ ಮದ್ದೂರು ವಡೆ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಮೊದಲು ಬೇಕಾಗಿರುವ ಸಾಮಾನುಗಳು, ಇಲ್ಲಿ ನಾನು 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 1 ಕಪ್ ಚಿರೋಟಿ ರವೆ, 6 ಸಣ್ಣ ಸೈಜ್ ಈರುಳ್ಳಿ, ಯಾಕೆಂದರೆ ಹಿಂಗೆ ಉದ್ದುದ್ದಕ್ಕೆ ಹಾಗೆ ಹಚ್ಬಿಡ್ಬೋದು ಅಂತ 6 ಸಣ್ಣ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಜಾಸ್ತಿನೇ ತೊಗೊಳ್ಳಿ. ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಖಾರ ನೋಡಿಕೊಂಡು ನಿಮಗೆ ಬೇಕಾಗೋಷ್ಟು ಇಲ್ಲಿ ಒಂದು 8-10 ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಎಳ್ಳು ಮತ್ತು ಶುಂಠಿ 2 ಇಂಚ್ ಎಳ್ಳನ್ನ ತುರಿದು ಇಟ್ಕೊಂಡಿದ್ದೀನಿ. ಗೋಡಂಬಿ, ಇವತ್ತು ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜನೂ ಕೂಡ ಸಿಪ್ಪೆ ತೆಕ್ಕೊಂಡು ಹೀಗೆ ರೆಡಿ ಮಾಡಿ ಇಟ್ಕೊಬೋದು. ಜಾಸ್ತಿ ರೋಸ್ಟ್ ಮಾಡಬೇಡಿ, ಯಾಕೆಂದರೆ ಮದ್ದೂರು ವಡೆಯಲ್ಲಿ ಬೇಯುತ್ತೆ. ಮತ್ತು ಇಲ್ಲಿ ತುಪ್ಪನ 2 ಟೇಬಲ್ ಸ್ಪೂನು ತುಪ್ಪ ಇಟ್ಟಿದ್ದೀನಿ. ಅದನ್ನು ಕಾಯಿಸಿ ಹಾಕ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ ಏನು ಅಂದರೆ, ನಾನು ಇಲ್ಲಿ ನೋಡಿ ಏನು ಬೇಕಾಗಿದೆ ಆ ಸಾಮಾನೆಲ್ಲ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಈ ಥರ ಸಣ್ಣದಾಗೆ ಈರುಳ್ಳಿ ಹಿಂಗೆ ತೆಳ್ಳಗೆ ಹಚ್ಚಬೇಕು. ಆವಾಗಲೇ ಅದು ಮದ್ದೂರು ವಡೆ ಚೆನ್ನಾಗಿ ಬರೋದು. ಈ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ಶುಂಠಿನೂ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಹೀಗೆ ಪ್ರೆಸ್ ಮಾಡಿಕೊಂಡು, ಕೈಯಲ್ಲೇ ಮಾಡಿ ಈ ಥರ ಪ್ರೆಸ್ ಮಾಡಿಕೊಂಡು ಈ ರೀತಿ ನೀರು ಬಿಡಬೇಕಿದು. ಸೊ ಹಾಗಾಗಿ ಇದನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋರಂತೆ ತೆಳ್ಳಗೆ ಈರುಳ್ಳಿ ಹಚ್ಚಬೇಕು. ಹೀಗೆ ಮಾಡ್ತಾಯಿರಿ. ಮತ್ತು ಇವಾಗ ನಾನು ಏನು ಮಾಡ್ತೀನಿ, ಇದು ಹೀಗೆ ಈರುಳ್ಳಿ ಮಾಡಿಕೊಂಡು 10 ನಿಮಿಷ ಬಿಡಬೇಕಾಗತ್ತೆ. ಯಾಕೆಂದರೆ ಈರುಳ್ಳಿ ನೀರು ಬಿಡುತ್ತೆ. ಸೊ ಹಾಗಾಗಿ ನೀವು 10 ನಿಮಿಷ, ನನ್ನದು ಹಾಗೆಯೇ 10 ನಿಮಿಷ ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಾಡ್ಕೊಳ್ಳಿ. ನಾನು ಏನಕ್ಕೆ ಈ ಕಡೆ ಅಕ್ಕಿ ಹಿಟ್ಟು ಪಕ್ಕ ಇಟ್ಟಿದ್ದೀನಿ ಹೇಳ್ತೀನಿ. ಇದು ಮಿಕ್ಸ್ ಮಾಡೋಕ್ಕೋಸ್ಕರ ಚಿರೋಟಿ ರವೆ ಮೈದಾ ಹಾಕಿ ಈ ರೀತಿ ನಾನು ಮಿಕ್ಸ್ ಮಾಡಿದ್ದೀನಿ. ತೆಳ್ಳಗೆ ಹಚ್ಚಿರೋದ್ರಿಂದ ನೋಡಿ ಬೇಗನೂ ಈಗ ಬಿಟ್ಕೊಂಡ್ಬಿಡ್ತು ಈರುಳ್ಳಿ. ಈ ಥರನೇ ಮಾಡಬೇಕು. ಮೆಣಸಿನ್ಕಾಯಿ ತಿನ್ನಲ್ಲ ಅಂದವ್ರು ಖಾರದ ಪುಡಿ ಹಾಕ್ಕೊಳ್ಳಿ. ಬಟ್ ಯೂಶ್ವಲಿ ಮದ್ದೂರು ವಡೆಗೆ ಮೆಣಸಿನ್ಕಾಯೇ ಹಾಕೋದು. ಖಾರ ನೋಡ್ಕೊಂಡು ಹಾಕಿ. ನೋಡಿ ಈ ಥರ ಬಿಟ್ಕೋಬೇಕು. ಈಗ ಹಿಂಗಿದೆ. ಇನ್ನೊಂದು 10 ನಿಮಿಷ ನಾ ಎಲ್ಲ ಕಲಸಾದ್ಮೇಲೆ ಹೇಳ್ತೀನಿ. ಇಟ್ಬಿಡ್ತೀರಾ, ಆವಾಗ ನೀರು ಬಿಟ್ಕೊಂಡಿರುತ್ತೆ ಇನ್ನು. ಆಮೇಲೆ ನೀರು ಚಿಮುಕ್ಸ್ಕೊಂಡು ಹಾಕಬೇಕು. ನೋಡಿ ಈಗ ನಾನು ಗೋಡಂಬಿ ಹಾಕಿದ್ದೀನಿ, ಎಳ್ಳು ಹಾಕಿದೆ, ಮೆಣಸಿನ್ಕಾಯು ಹಾಕಿದೆ, ಎಳ್ಳು ಹಾಕಿದ್ದೀನಿ, ನೋಡಿ ಎಲ್ಲ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಹೀಗೆಲ್ಲ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಈ ಅಕ್ಕಿ ಹಿಟ್ಟನ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನು ಮೇಲೆ ಹಾಕ್ಬಿಟ್ಟು ಈಗ ನಾನು ತುಪ್ಪ ತೊಗೊಂಡಿರೋದು 2 ಟೇಬಲ್ ಸ್ಪೂನ್ನ ಕಾದಿರೋ ತುಪ್ಪ ಇದ್ರ ಮೇಲೆ ಹಾಕಿದ್ದೀನಿ. ಅವಾಗ ನಿಮಗೆ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ತುಪ್ಪನ ಹಿಂಗೆ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಬಿಟ್ಬಿಡಿ. ಆವಾಗ 10 ನಿಮಿಷ ಆದಮೇಲೆ ಹೇಗಿರುತ್ತೆ ನಾನು ತೋರಿಸ್ತೀನಿ. ನೀರು ಬಿಟ್ಕೊಂಡಿರುತ್ತೆ. ಆವಾಗ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ಹಿಂಗೆ ಮಾಡಿ ಇಟ್ಬಿಡಿ. 10 ಮಿನಿಟ್ಸ್ ಈ ಥರ ಇಟ್ಬಿಡಿ. ನೋಡಿ 10 ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ. ನೋಡಿ ಎಷ್ಟು ಇದಾಗಿ ನೀರು ಬಿಡ್ತಾ ಇದೆ. ನೋಡಿ ಹಿಂಗೆ ನೀರು ಬಿಡಬೇಕು. ಈಗ ಹೀಗೆ ಎಷ್ಟು ನೀರು ಬಿಟ್ಟಿದೆ ನೋಡಿ. ಈಗ ಫುಲ್ಲು ಕಲಿಸ್ಬೇಡಿ. ಇದಕ್ಕೆ ಒಂದು ಸ್ವಲ್ಪ ಈಗ ನೀರು ಚಿಮುಕ್ಸ್ಕೊಂಡು ಉಂಡೆ ಬರೋ ಅಷ್ಟೇ. ಉಂಡೆ ಬೇಕಾದ್ರೆ ಈರುಳ್ಳಿ ಹಾಕಿದ್ರೇ ರುಚಿ ತುಂಬ. ತೆಳ್ಳಗೆ ಹೀಗೆ ಮಾಡ್ಕೋಬೇಕು. ಒಂದು 3 ಮಾಡಿ ತೋರಿಸ್ತೀನಿ.
ಹೀಗೆ ಒಂದು ಸ್ವಲ್ಪನೇ ನೀವು ಕಟ್ಕೋಬೇಕು. ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ. ಅಲ್ಲಿ ಬರೀ ನೀರು ಚಿಮುಕ್ಸ್ಕೊಂಡಿರೋದು ಅಷ್ಟೇ. ನಾನು ಒಂದು 4 ಮಾಡಿ ತೋರಿಸ್ತೀನಿ. ಹಾಗೆ ಸ್ವಲ್ಪನೇ ಕಲಿಸ್ಕೋಬೇಕು. ಒಂದು 4 ನಿಮಗೆ ಮಾಡಿ ತೋರಿಸ್ತೀನಿ. ಇದನ್ನು ಕೈಯಲ್ಲೂ ನೀವು ಮಾಡ್ಬೋದು. ನಾನಿಲ್ಲಿ ಸುಮ್ಮನೆ ಪ್ರೆಸ್ಸಿಂಗ್ ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಈಸಿ ವೇ ಆಫ್ ಡೂಯಿಂಗ್. ಪ್ರೆಸ್ಸಿಂಗ್ ಮಿಷಿನಲ್ಲೇ ಪ್ರೆಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಹಿಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಹಾಗೆ ಕೈಯಲ್ಲೂ ಕೂಡ ಮಾಡ್ಬೋದು. ಈಸಿ ಅಂತ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಅದು ಟೈಮ್ ತಗೊಳುತ್ತೆ. ಸೋಡಾ ಏನು ಹಾಕಬೇಡಿ. ಕೆಲವು ಸೋಡಾ ಹಾಕ್ತಾರೆ. ಸೋಡಾ ಏನು ಬೇಕಾಗಲ್ಲ. ಕ್ರಿಸ್ಪಾಗಿದೆ, ಚೆನ್ನಾಗಿರುತ್ತೆ. ಎಣ್ಣೆನ ಜಾಸ್ತಿ ಹಿಂಗೆ ಬಿಟ್ಕೋಬೇಕು. ಹಾಗೆ ಬೇಕಾದರೆ ಕೈಯಲ್ಲೇ ಹೀಗೆ ತಟ್ಬೋದು. ಇದು ಒಂದೇ ಸಲ ಹಿಂಗೆ ಹಾಕ್ಬಿಡುತ್ತೆ ಅಂತ ಪ್ರೆಸ್ಸಿಂಗ್ ಮಿಷಿನಲ್ಲಿ ಇದ್ದವರು ಪ್ರೆಸ್ಸಿಂಗ್ ಮಿಷಿನಲ್ಲೇ ಮಾಡ್ಕೊಳ್ಳಿ. ಇಲ್ಲದೆ ಇದ್ದು ಕೈಯಲ್ಲಿ ಹೀಗೆ ತಟ್ಟಿದ್ರೆ ಸಾಕು. ಹಾಗೆ ಕ್ಲೀನಾಗಿ ತಟ್ಬೋದು. ಇದು ಈರುಳ್ಳಿ ಜಾಸ್ತಿ ಹಾಕಿರ್ತೀವಲ್ಲ, ಟೈಮ್ ತೊಗೊಳುತ್ತೆ. ಮಾತ್ರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆ ತುಂಬ ಕಾಯಿಸಬೇಡಿ. ತುಂಬ ಕಾಯಿಸಿ ಹಾಕಿದ್ರೆ ಏನಾಗುತ್ತೆ, ತಕ್ಷಣ ಗೋಲ್ಡನ್ ಬ್ರೌನು ಒಂಥರ ಗೋಲ್ಡನ್ ಬ್ರೌನು ಬರಲ್ಲ, ಬ್ರೌನಿಶ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಒಂದು 2 ಸರಿ ತಿರುವು ಹಾಕಿ. ಇನ್ನೊಂದು ಟಿಪ್ಸ್ ಏನು ಅಂದರೆ, ಕೆಲವರು ನಮಗೆ ತುಂಬ ಕ್ರಿಸ್ಪ್ ಬೇಡ, ಹಲ್ಲು ವಯಸ್ಸಾದವರು ನಮಗೆ ತುಂಬ ಕ್ರಿಸ್ಪ್ ಆಗುತ್ತೆ ಹೇಳ್ತಾರಲ್ಲ, ಅವಾಗ ನೀವೇನು ಮಾಡ್ಬೋದು, ಅರ್ಧ ರವೆ ಹಾಕ್ಕೊಳ್ಳಿ. ಅವಾಗ ಇಲ್ಲ ಇದ್ದರೆ ರವೆ ಹಾಕಿದ್ರೆ ಹಿಂಗೆ ಕ್ರಿಸ್ಪಾಗಿದ್ರೆ ಚೆನ್ನ. ಬೇಡ ಅಂದವರು ಹಂಗೆ ಮಾಡ್ಬೋದು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಹೀಗೆ ಕರಿಬೇಕಾಗುತ್ತೆ. ಹೀಗೆ ಬಾಣಲೆಯಲ್ಲಿ ಇನ್ನೇನು ಹಾಕ್ತಾ ಇರೋವಾಗ ಇನ್ನೊಂದು 4 ಉಂಡೆ ಮಾಡ್ಕೊಳ್ಳಿ. ಆ ಥರ 4 ಮಾಡಿಕೊಂಡು ಮಾಡಿ. ದೊಡ್ಡ ಬಾಣಲೆಯಲ್ಲಿ ಜಾಸ್ತಿ ಮಾಡ್ತೀವಿ ಅಂತಂದ್ರು ಬೇರೆ ಮಾಡ್ಬೋದು. ಯೂಶಲಿ ಮನೆಯಲ್ಲೆಲ್ಲ ಈ ಥರ ಚಿಕ್ಕ ಬಾಣಲೆ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ 4 ಒಂದೊಂದ್ಸಲಿ ಮಾಡ್ಕೊಂಡು ಹೋಗ್ಬೋದು. ಈ ಅಂಗಡಿಲೆಲ್ಲ ಏನಾಗುತ್ತೆ, ದೊಡ್ಡ ಬಾಣಲೆ ಇಟ್ಟಿರ್ತಾರೆ, 10, 12 ಒಟ್ಟಿಗೆ ಬಿಡ್ತಾರೆ. ನಾವು ಮನೇಲಿ ಮಾಡಿದ್ರೆ ಎಣ್ಣೆ ಮಾತ್ರ ಸ್ವಲ್ಪ ಎಣ್ಣೆಯಲ್ಲಿ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಈ ಥರ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ ಕಾಯಿ ಚಟ್ನಿಲಿ ತಿನ್ಬೋದು, ಅಥವಾ ಹಾಗೇನೂ ಚೆನ್ನಾಗಿರುತ್ತೆ. ಸಾಯಂಕಾಲದ ಹೊತ್ತು ಟೀ ಜೊತೆ ಚೆನ್ನಾಗಿರುತ್ತೆ. ಮಾತ್ರ ಯಾವಾಗಲೂ ನಿಪ್ಪಟ್ಟು, ಕೋಡ್ಬಳೆ ಹಿಂಗೆ ತಿನ್ನೋ ಬದಲು ಇದು ಒಂಥರ ಸಾಯಂಕಾಲ ಸ್ನ್ಯಾಕ್ಗೂ ಚೆನ್ನಾಗಿರುತ್ತೆ. ಈರುಳ್ಳಿ ಅದು ಬ್ರೌನ್ ಆಗೋವರೆಗೂ ನೀವು ಮಾಡ್ತಾ ಇರಬೇಕು. ಆವಾಗಲೇ ಅದು ರುಚಿ ಬರೋದು. ಇನ್ನೂ ಸ್ವಲ್ಪ ಆಗುತ್ತೆ ಅದು ನೋಡಿ. ಈಗ ಈ ಥರ ಬ್ರೌನಿಶ್ ಆಗಿ ಈಗ ಬರಬೇಕು. ಎಷ್ಟು ಘಮ ಘಮ ಅಂತಿದೆ ಸ್ಮೆಲ್ಲು, ಆ ಥರ ಆಗಬೇಕು ನೋಡಿ. ಮದ್ದೂರು ವಡೆ ರೆಡಿಯಾಗಿದೆ. ಭಾಳ ಚೆನ್ನಾಗಿರುತ್ತೆ. ಮಾಡಿ ರುಚಿ